ಇಟ್ಸ್ ಸ್ಯಾಟರ್ಡೆ ಆಫ್ಟರ್ನೂನ್ ಆ್ಯಂಡ್ ಐ ಆಮ್ ಪವಿತ್ರ. ಈ ವಿಡಿಯೋ ಶೂಟ್ ಮಾಡಿ ಆಲ್ಮೋಸ್ಟ್ ಎ ವೀಕ್ ಆಗೋಯ್ತು. ನನಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಟೈಮೇ ಇಲ್ಲ ನೋಡಿ. ಸ್ಕಿನ್ ಕೇರ್ಗೆ ನಾವು ಎಷ್ಟು ಪ್ರಿಫರೆನ್ಸ್ ಕೊಡ್ತೀವೋ 3x ಪ್ರಿಫರೆನ್ಸ್ ಹೇರ್ ಕೇರ್ಗೂ ಕೊಡಬೇಕು ಅಂತ ನನ್ನ ಪ್ರಿಫರೆನ್ಸ್. ಆ್ಯಸ್ ಐ ಟಿ ಎಂಪ್ಲಾಯಿ ಸ್ಕಿನ್ ಕೇರ್, ಹೇರ್ ಕೇರ್, ಹೆಲ್ತ್ ಕೇರ್ ಅಂತ ಎಲ್ಲ ಕೇರ್ ಮಾಡೋಕ್ಕೂ ವೀಕೆಂಡ್ ಅಷ್ಟೇ ಟೈಮ್ ಇರೋದು. ಹೇರ್ ಗ್ರೋತ್ ಸೀರಮ್ ರೋಲ್ ಆನ್ ಆ್ಯಂಡ್ ರೋಸ್ಮರಿ ವಾಟರಿಂದ ಹೇರ್ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಏರ್ ಫಾಲ್ ರೆಡ್ಯೂಸ್ ಕೂಡ ಆಗುತ್ತೆ. ಓಕೆ, ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲ ಮುಗೀತು. ಓಕೆ, ಇವಾಗ ಸ್ಲೈಟಾಗಿ ವಿಡಿಯೋ ಒಳಗಡೆ ಹೋಗೋಣ. ಲೈಟಾಗಿ ಮಳೆ ಸ್ಟಾರ್ಟ್ ಆದ್ರೇ ಸಾಕು, ಅದರಲ್ಲೂ ಈ ನವಂಬರ್ ಡಿಸೆಂಬರ್ನಲ್ಲಿ ಎಲ್ಲನೂ ಮನೇಲಿ ಮತ್ತು ಕಿಚನಲ್ಲಿ ಈ ವುಡನ್ ಐಟಮ್ಸ್ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಮತ್ತು ಸ್ವಲ್ಪ ಡಲ್ಲಾಗೂ ಕಾಣಿಸುತ್ತೆ. ಅದು ಲೈಟಾಗಿ ಫಂಗಸ್ ಬರೋಕ್ಕಿಂತ ಮುಂಚೆನೇ ನೀವು ಕ್ಲೀನ್ ಮಾಡಿಲ್ಲ ಅಂದರೆ ಅದು ಫುಲ್ಲಾಗಿ ಕಲರ್ ಚೇಂಜ್ ಆಗುತ್ತೆ ನೋಡಿ. ಆಮೇಲೆ ಆಲ್ರೆಡಿ ನನಗೆ ಇವಾಗೆಲ್ಲ ತುಂಬಾ ವುಡನ್ ಐಟಮ್ಸ್ ಮೇಲೆ ಕ್ರೇಜ್ ಜಾಸ್ತಿ ಆಗಿರೋದ್ರಿಂದ ನನ್ನ ಹತ್ರ ಸ್ವಲ್ಪ ಜಾಸ್ತಿನೇ ವುಡನ್ ಐಟಮ್ಸ್ ಇದೆ. ಆ್ಯಸ್ ಎ ಕಾರ್ಪೊರೇಟ್ ಗರ್ಲ್ ಆಗಿರೋದ್ರಿಂದ ನಾನು ಡೀಪ್ ಕ್ಲೀನಿಂಗ್ ಎಲ್ಲ ಮೋಸ್ಟ್ ಆಫ್ ಸ್ಯಾಟರ್ಡೆ ಸಂಡೇನೇ ಮಾಡೋದು. ಆವಾಗಲೇ ನಾನು ಫ್ರೀನೂ ಇರೋದು. 2 ವೀಕ್ಲಿ ಒನ್ಸ್ ಆರ್ ವೀಕ್ಲಿ ಒನ್ಸ್ ಆದರೂ ನನ್ನ ಕಿಚನ್ ಡೀಪ್ ಕ್ಲೀನಿಂಗ್ ಮಾಡಲೇಬೇಕು. ಆ ಸೀಸನಿಂಗ್ ತಕ್ಕನಂಗೆ ಸೆಟಪ್ ಮಾಡಲೇಬೇಕು, ನೋಡೋಕ್ಕೆ ಚೆನ್ನಾಗಿ ಕಾಣಬೇಕು. ಈ ಸರಿ ಅಂತೂ ನಾನು ಫುಲ್ ಫ್ರೀನೇ ಇದ್ದೆ. ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿ ಇಟ್ಟರೆ ನೆಕ್ಸ್ಟ್ ನಾವು ಯಾವಾಗ ಕುಕ್ ಮಾಡಿದ್ರೂ ಈಸಿ ಆಗುತ್ತಲ್ವಾ. ಸೊ ಅದಕ್ಕೆ ನಾನು ಫುಲ್ ಕ್ಲೀನಿಂಗ್ ಮಾಡಿಬಿಟ್ಟೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಕಿಚನ್ ಏನಾದರೂ ಕ್ಲೀನಾಗಿದ್ದರೆ ಕುಕ್ಕಿಂಗ್ ಮಾಡೋ ಮೂಡ್ ಆ್ಯಕ್ಟಿವ್ ಆಗುತ್ತೆ. ಮತ್ತು ಏನೋ ಒಂಥರ ಪೀಸ್ ಇರುತ್ತಲ್ಲ, ಫಂಗಸ್ ಬರದೇ ಇರೋ ಥರ ಪ್ರಿವೆಂಟ್ ಮಾಡೋಕ್ಕೆ ಐದರ್ ಕುಕ್ಕಿಂಗ್ ಆಯಿಲ್ ಆರ್ ಕೊಕೊನಟ್ ಆಯಿಲ್, ನಿಮ್ಮ ಇಷ್ಟ, ನೀವು ಯಾವ ಥರ ಆಯಿಲ್ ಬೇಕಾದರೂ ಪ್ರಿಫರ್ ಮಾಡ್ಕೊಳ್ಬೋದು. ತುಂಬ ಆಯಿಲ್ ಹಾಕಬೇಕು ಅಂತ ಏನಿಲ್ಲ, ನೀವು ಲೈಟಾಗಿ ಹಾಕಿದ್ರೇ ಸಾಕು. ಇನ್ ಕೇಸ್ ನೀವು ಏನಾದರೂ ಜಾಸ್ತಿ ಆಯಿಲ್ ಹಾಕಿಬಿಟ್ರೆ ಡಸ್ಟ್ ಜಾಸ್ತಿ ಬರೋ ಥರ ಇದ್ದರೆ ಅದ್ರ ಮೇಲೆ ಬಂದು ಕುತ್ಕೊಳ್ಳುತ್ತೆ ನೋಡಿ. ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಸಾಕು. ಚಾಪಿಂಗ್ ಬೋಲ್ಡೆಲ್ಲ ನನಗೆ ಅಷ್ಟೆಲ್ಲ ಏನು ಫಂಗಸ್ ಬಂದಿಲ್ಲ. ಎವ್ರಿಡೇ ಯೂಸ್ ಮಾಡ್ತೀನಲ್ಲ ಆ್ಯಂಡ್ ಎವ್ರಿಡೇ ವಾಶ್ ಮಾಡ್ತೀನಲ್ಲ. ಏನಪ್ಪ ಅಂದರೆ ಮೇಯ್ನ್ ಥಿಂಗ್, ಯೂಸ್ ಮಾಡದಿರೋ ಐಟಮ್ಸ್ನಲ್ಲಿ ಫಂಗಸ್ ಬರೋ ಚಾನ್ಸಸ್ ಜಾಸ್ತಿ ಆ್ಯಂಡ್ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಸೊ ನೀವು ಅದನ್ನು ಜಾಸ್ತಿ ಫೋಕಸ್ ಮಾಡಿ. ಇದೆಲ್ಲ ಆಯಿಲ್ ಅಪ್ಲೈ ಮಾಡಿ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡೆ, ಹೋಗಿ ಅರೇಂಜ್ ಮಾಡಿದೆ. ಇನ್ ಕೇಸ್ ಏನಾದರೂ ಆಯಿಲ್ ಅಪ್ಲೈ ಮಾಡಿದ ತಕ್ಷಣ ಇಟ್ಕೊಂಡ್ರೆ ಒಂಥರ ಪಿಸ ಪಿಸ ಅಂತ ಇರುತ್ತೆ. ಕರೆಕ್ಟಾಗಿ ಡ್ರೈ ಆದರೆ ಚೆನ್ನಾಗಿರುತ್ತೆ ನೋಡಿ. ರಿಮೈಂಡರ್, ನಾವು ಯಾವುದೆಲ್ಲ ಡೈಲಿ ಅವಾಗವಾಗ ಯೂಸ್ ಮಾಡ್ತೀವಲ್ಲ ಅದು ಅಷ್ಟು ಮೇಂಟೆನೆನ್ಸ್ ಬರಲ್ಲ. ಬಿಕಾಸ್ ನಾವು ಅವಾಗವಾಗ ವಾಶ್ ಮಾಡ್ಕೊತೀವಿ, ಅವಾಗವಾಗ ರೀಯೂಸ್ ಮಾಡ್ತೀವಿ. ಸೊ ಅದು ನಮಗೆ ಆಯಿಲ್ ಅಪ್ಲೈ ಮಾಡಿ ಇಡೋ ನೀಡೇನು ಅಷ್ಟಿರಲ್ಲ. ಇದನ್ನು ನಾನು ಆಲ್ಮೋಸ್ಟ್ 1 hour ಡ್ರೈ ಮಾಡಿದೆ ಅಂತಲೇ ಅಂದ್ಕೊಳ್ಳಿ. ಇದೆಲ್ಲ ಆಯಿಲ್ ಅಪ್ಲೈ ಮಾಡಿದ್ರೂ ಯೂಸ್ ಮಾಡಬೇಕಾದ್ರೆ ನೀವು ಒಂದು ಸಾರಿ ವಾಶ್ ಮಾಡಿನೇ ಯೂಸ್ ಮಾಡಬೇಕು. ಏನಾದರೂ ನಾವು ಆಯಿಲ್ ಅಪ್ಲೈ ಮಾಡಿದ್ದೀವಿ ಫ್ರೆಶ್ ಇರುತ್ತೆ ಅಂತ ಯೂಸ್ ಮಾಡಿದ್ರೆ ಕಿಚನಲ್ಲಿ ಬರೋ ಡಸ್ಟ್ ಎಲ್ಲನೂ ಅದ್ರ ಮೇಲೆ ಇರುತ್ತೆ. ಈ ಥರ ವುಡನ್ ಕ್ಯಾಪ್ ಇನ್ಸೈಡ್ನಲ್ಲಿ ಫಂಗಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಈ ಥರ ಕ್ಲೀನಿಂಗ್ ಎಲ್ಲ ಮೋಸ್ಟ್ಲಿ ರೈನಿ ಸೀಸನಲ್ಲೇ ಇರುತ್ತೆ ಅವ್ರ ವಿಂಟರಲ್ಲೂ ಇರುತ್ತೆ, ಬಟ್ ಸಮ್ಮರಲ್ಲಿ ಫ್ರೀ. ಇದನ್ನು ನಾನು ವೈಪ್ ಮಾಡೋಕ್ಕೆ ಟಿಶ್ಯೂ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಈಸಿಯಾಗಿ ಇನ್ಸೈಡ್ ಹೋಗುತ್ತೆ ಮತ್ತು ಫಂಗಸ್ನ ರಿಮೂವ್ ಮಾಡುತ್ತೆ ಅಂತ. ಆ ಥರ ದೊಡ್ಡದಾಗಿರೋದನ್ನೆಲ್ಲ ನಾವು ಕಾಟನ್ ಕ್ಲಾತ್ನಲ್ಲಿ ಯೂಸ್ ಮಾಡ್ತಾಯಿದ್ದೀವಿ. ನೆನಪಿರಲಿ, ನೀವೇನಾದರೂ ಫಂಗಸ್ ಜಾಸ್ತಿ ಇತ್ತು ಅಂದರೆ ರೀಯೂಸ್ ಮಾಡೋಕ್ಕೆ ಹೋಗಬೇಡಿ. ಬೇರೆ ಬೇರೆ ಕ್ಲಾತ್ ಅವ್ರ ಬೇರೆ ಬೇರೆ ಟಿಶ್ಯೂ ಯೂಸ್ ಮಾಡಿದ್ರೆ ಅದು ಒಂದಕ್ಕೊಂದು ಫಂಗಸ್ ಸ್ಪ್ರೆಡ್ ಆಗಲ್ಲ. ಫಸ್ಟ್ ಸೆಟ್ ಆಫ್ನಲ್ಲಿ 5 ಸೀಸ್ನಿಂಗ್ ಜಾರ್ಸ್ ಬರುತ್ತೆ, ಮಿಡಲ್ ಸೆಕ್ಷನ್ನಲ್ಲಿ 5 ಸಿಲಿಂಡ್ರಿಕಲ್ ಜಾರ್ಸ್ ಬರುತ್ತೆ, ಆಮೇಲೆ ಲಾಸ್ಟ್ ಒನ್ನಲ್ಲಿ 5 ಬೋರ್ಡ್ ಗ್ಲಾಸ್ ಜಾರ್ಸ್ ಬರುತ್ತೆ. ಇದು ವರ್ಟಿಕಲ್ ಕಂಪಾರ್ಟ್ಮೆಂಟ್ ಆಗಿರೋದ್ರಿಂದ ನಾವು ಇದರಲ್ಲಿ ತುಂಬ ಜಾರ್ಸ್ ಇಟ್ಕೊಳ್ಬೋದು ಮತ್ತು ಎಲಿಗೆಂಟಾಗಿ ಕಾಣಿಸುತ್ತೆ. ಲಾಸ್ಟ್ ಒನ್ನಲ್ಲಿ 3 ಬೋರ್ಡ್ ಗ್ಲಾಸ್ ಜಾರ್ಸ್ ಅಷ್ಟೇ ಬರುತ್ತೆ.
ಈ 3 ಲೇಯರ್ ಸ್ಪೈಸಸ್ ಜಾರ್ ಹೋಲ್ಡರ್ನ ನಾನು 2 ಮಂತ್ಸಿಂದ ಹೋಲ್ಡಲ್ಲಿಟ್ಟಿದ್ದೆ. ಗೊತ್ತಿಲ್ಲ ಬಿಕಾಸ್ ಆಫ್ ಹೈ ಬಜೆಟಾ ಅದು ನನಗೆ ನೆಸೆಸಿಟಿ ನಿಜವಾಗ್ಲೂ ಇದೆಯಾ ಅಂತ. ಬಟ್ ನಾನು ತುಂಬ ಥಿಂಕ್ ಮಾಡಿದೆ ಇದನ್ನು ತಗೊಳ್ಳಾ ಬೇಡವಾ ಅಂತ. ಬಟ್ ಟ್ರಸ್ಟ್ ಮೀ, ನಸ್ಟೇಶಿಯೋ ಪ್ರಾಡಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಶಾಪ್, ಇಲ್ಲಾಂದರೆ ಆನ್ಲೈನ್. ಎಷ್ಟು ಎಲಿಗೆಂಟ್, ಎಷ್ಟು ಯೂನಿಕಾಗಿ ನಿಮಗೆ ಸಿಗುತ್ತೆ ಅಂದರೆ. ಬಟ್ ಒಂದೇ ಒಂದು ಪಾಯಿಂಟ್ ಏನಂದರೆ ಅದರಲ್ಲಿ ಸ್ವಲ್ಪ ಬಜೆಟ್ ಹೈ ಆಗಿರುತ್ತೆ. ಅಷ್ಟು ಬಿಟ್ಟರೆ ದ ಕ್ವಾಲಿಟಿ ವೈಸ್ ನೋ ಕಾಂಪ್ರಮೈಸ್. ನನ್ನ ಕೌಂಟರ್ ಟಾಪ್ ಮೇಲಿರೋ ಎಲ್ಲ ಪ್ರಾಡಕ್ಟ್ಸು ನಾನು ಅಮೆಝಾನಲ್ಲೇ ತೊಗೊಂಡಿದ್ದು, ಎಕ್ಸೆಪ್ಟ್ ಆ 3 ಲೇಯರ್ ಸ್ಪೈಸಸ್ ಜಾರ್ನ. ಈ ವಿ-ಗಾರ್ಡ್ ಸ್ಟವ್ ಅಂತೂ ಅಮೇಝಿಂಗ್, ಫುಲ್ ಕ್ಲಾಸಿಯಾಗಿದೆ. ಇದರ ಬಗ್ಗೆ ಏನಾದರೂ ನಿಮಗೆ ರಿವ್ಯೂಸ್ ಬೇಕಾ? ಕಮೆಂಟ್ ಮಾಡಿ. ನಾನು ಫಸ್ಟೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನನ್ನ ಕೌಂಟರ್ ಟಾಪ್ ಹೇಗಿರಬೇಕು ಅಂತೇಳ್ಬಿಟ್ಟು. ಅದ್ರ ತಕ್ಕನಾಗಿ ನಾನು ಮ್ಯಾರೇಜಿಗೆ ಮುಂಚೆನೇ ಎಲ್ಲ ತೊಗೊಂಡಿದ್ದೆ. ಅದಾದಮೇಲೆ ನನಗೆ ತುಂಬ ಈಸಿಯಾಗಿತ್ತು. ಅದಕ್ಕೂ ಮುಂಚೆನೇ ನನಗೆ ಎಲ್ಲ ಒಂದು ವೆಬ್ಸೈಟ್ಗೆ ಹೋಗಿ ನಾನು ಸರ್ಚ್ ಮಾಡಿದೆ, ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ, ನನ್ನ ಕೌಂಟರ್ ಟಾಪ್ ಯಾವ ಥರ ಇರುತ್ತೆ ಅಂತ ತುಂಬ ಪಿಕ್ಚರ್ಸ್ ನೋಡಿದ್ದೀನಿ ಪಿಂಟ್ರೆಸ್ಟಲ್ಲಿ. ಆಲ್ಮೋಸ್ಟ್ ಆಲ್ ಎಲ್ಲ ನನ್ನ ಪ್ರಾಡಕ್ಟ್ಸ್, ಕಿಚನ್ ಪ್ರಾಡಕ್ಟ್ಸ್ ಇರೋದೆಲ್ಲ ಅಮೆಝಾನಲ್ಲೇ. ಈ ಒಂದು ವೆಜಿಟೇಬಲ್ ಸ್ಟೋರೇಜ್ ರ್ಯಾಕ್ ತುಂಬ ಕ್ಲಾಸಿಯಾಗಿದೆ ಮತ್ತು ಯೂನಿಕಾಗೂ ಸಹ ಇದೆ. ಇದು ಇವಾಗ ಬಂದಿರೋ ಟ್ರೆಂಡ್ ಅನಿಸುತ್ತೆ. 3 ಲೇಯರ್, 4 ಲೇಯರ್ ಆ್ಯಂಡ್ 2 ಲೇಯರು ಇರಬೇಕು ಅಂದ್ಕೊತೀನಿ. ನೀವು ಅಮೆಝಾನಲ್ಲಿ ಒಂದ್ಸರಿ ಚೆಕ್ ಮಾಡಿ, ಇಲ್ಲ ಫ್ಲಿಪ್ಕಾರ್ಟಲ್ಲೂ ಇರುತ್ತೆ, ಎಲ್ಲದರಲ್ಲೂ ಒಂದ್ಸರಿ ಚೆಕ್ ಮಾಡಿ. ನಿಮ್ಗೆ ಇದೇನಾದರೂ ನಿಮ್ಮ ಬಜೆಟ್ ಒಳಗಡೆ ಬಂತು ಅಂತೇಳಿದ್ರೆ ನೀವು ಆರಾಮಾಗಿ ತೊಗೊಳ್ಬೋದು. ಇಷ್ಟೆಲ್ಲ ನನ್ನ ಕೌಂಟರ್ ಟಾಪ್ ಕ್ಲೀನ್ ಮಾಡಿ ಅಷ್ಟರಲ್ಲಿ ಈವ್ನಿಂಗ್ ಹಾಗೆ ಹೋಯಿತು. ನನ್ನ ಎನರ್ಜಿ ಲೆವೆಲ್ ಅಂತೂ ಫುಲ್ ಲೋ ಆಗೋಯಿತು. ಮತ್ತು ಇದನ್ನು ಫುಲ್ ಚೆನ್ನಾಗಿ ಇನ್ನೂ ಕ್ಲೀನ್ ಮಾಡೋಣ, ಆರ್ಗನೈಸ್ಡ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ನನ್ನ ಕೈಲಂತೂ ಆಗಿಲ್ಲ. ಸೊ ಇದೇನಿದೆಯೋ ಹಾಗೇ ಸೆಟಪ್ ಮಾಡಿ ಹಾಗೆ ಸುಮ್ಮನೆ ಇದ್ಬಿಟ್ಟೆ. ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು? ಇದೇ ಥರ ವೀಡಿಯೋಸ್ ಬೇಕಾ? ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.